ನಮಸ್ಕಾರ ಮಕ್ಕಳೇ, ಇದು ಗಣಿತ 7ನೇ ತರಗತಿ ಭಾಗ 1 ಅಧ್ಯಾಯ 2 ಭಿನ್ನರಾಶಿಗಳು ಮತ್ತು ದಶಮಾಂಶಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 2.5ರಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಮಾಡೋಣ. ಇವೆಲ್ಲವೂ ಕೂಡ ದಶಮಾಂಶ ಭಾಗಾಕಾರಕ್ಕೆ ಸಂಬಂಧಪಟ್ಟಿವೆ. ಈಗ ಒಂದೇ ಮೇನ್ ಓದೋಣ. ಇವುಗಳ ಬೆಲೆ ಕಂಡುಹಿಡಿಯಿರಿ. ಒಂದನೇದು ಇಡಿಂದ ಹಿಡಿದು 8 ಪ್ರಶ್ನೆಗಳಿದಾವೆ. ಇದನ್ನು ಎಕ್ಸೈಜ್ನಲ್ಲಿ ಮಾಡೋಣ. ಇಲ್ಲಿ 0.4 ಡಿವೈಡೆಡ್ ಬೈ 2 ಇದು ಭಾಜ್ಯ, ಇದು ಭಾಜಕ. ಅಂದರೆ ನಾವು 2ರಿಂದ 4 ಭಾಗಿಸ್ಬೇಕು. ಅಂದರೆ 2ರ ಮಗ್ಗಿ ಹೇಳಿ 4 ನಾವು ಭಾಗಿಸ್ಬೇಕು. ಇಲ್ಲಿ ಭಾಜ್ಯದಲ್ಲಿ ಪಾಯಿಂಟ್ ಇದೆ, ಅಂದರೆ ಇದು ದಶಮಾಂಶ ಸಂಖ್ಯೆ. ಪಾಯಿಂಟ್ ಇರೋ ಸಂಖ್ಯೆಯೇ ದಶಮಾಂಶ ಸಂಖ್ಯೆ. 2ರಲ್ಲಿ ಪಾಯಿಂಟ್ ಇಲ್ಲ, ಅದು ಬರೀ ಪೂರ್ಣ ಸಂಖ್ಯೆ ಇದೆ. 2ರಿಂದ ಭಾಗಿಸೋಣ. 2ರ ಮಗ್ಗಿ ಹೇಳೋಣ. 2 1 2. ಇದನ್ನು ನಾವು ಅಂಶದಲ್ಲಿ ಬರಿತೀವಿ ಭಾಜ್ಯವನ್ನು. ಭಾಜಕವನ್ನು ಛೇದದಲ್ಲಿ ಬರೆದ್ರೆ ಇದು ಕೂಡ ಭಾಗಾಕಾರನೇ. ನಾವು ಇಲ್ಲೇ ಕೂಡ ಭಾಗಿಸ್ಬೋದು. 2 1 2, 2 2 4 ಅಂತ. ಪಾಯಿಂಟಿಗೆ ಪಾಯಿಂಟ್ ಇಡಬೇಕು, 0ಗೆ 0 ಇಡಬೇಕು. ಅದೇ ರೀತಿ ಇಲ್ಲೂ ಕೂಡ ಅದೇ ರೀತಿ ಭಾಗಿಸ್ಬೋದು. ಅಂಶ ಮತ್ತು ಛೇದದಲ್ಲಿ ಬರ್ಕೊಂಡ್ರೆ ಸುಲಭ ಆಗುತ್ತೆ. ಅಂದರೆ ಭಾಜಕದ ಮಗ್ಗಿ ಹೇಳಬೇಕು. 2 1 2, 2 2 4. ಇಲ್ಲಿ ಪಾಯಿಂಟಿಗೆ ಪಾಯಿಂಟು, 0ಗೆ 0, 2 0 0, 0.2 ಉತ್ತರ. ನೆಕ್ಸ್ಟ್ 2ನೇ ಪ್ರಶ್ನೆ. 0.35 5ರಿಂದ ಭಾಗಿಸ್ಬೇಕು. 5ರ ಮಗ್ಗಿ ಹೇಳಬೇಕು. 5 ಭಾಜಕ ಆಗಿರೋದ್ರಿಂದ 5ರ ಮಗ್ಗಿ ಹೇಳಬೇಕು. 5 1 5 ಹೊಡೆದ್ವಿ. ಮೇಲೆ 5 0 0, ಪಾಯಿಂಟಿಗೆ ಪಾಯಿಂಟು. ಇಲ್ಲಿ 3 ಬಂತು. ಇಲ್ಲಿ 5 0 0. ಇದು ಯಾವ ರೀತಿ 0 ಬರುತ್ತೆ ಅನ್ನೋದಕ್ಕೆ ಇಲ್ಲಿ ನಾವು ಭಾಗಿಸಿ ತೋರಿಸಿದ್ವಿ. 0.35 ನಾವು ಒಂದೊಂದೇ ಅಂಕಿ ಭಾಗಿಸ್ಬೇಕು. 5ರ ಮಗ್ಗಿ ಹೇಳಬೇಕು. 0ಗಿಂತ ಕಮ್ಮಿ 0 ಬರೋಂಗೆ 5 0 0 ಆಯಿತು. 0ಗೆ 0 ಹೋದರೆ 0, ಪಾಯಿಂಟಿಗೆ ಪಾಯಿಂಟ್ ಬರೆದ್ವಿ. 3 ಇಳಿಸ್ಕೊಂಡ್ವಿ. 3ಕ್ಕಿಂತ ಕಮ್ಮಿ ಬರೋಂಗೆ 5ರ ಮಗ್ಗಿ ಹೇಳಿದರೆ 5 0 0. ಒಂದು ಸಾರಿ ನಾವು ಒಂದು ಅಂಕಿನ ಇಳಿಸ್ಕೊಂಡ್ಮೇಲೆ ಅದನ್ನು ಒಂದು ಸಂಖ್ಯೆಯಿಂದ ಭಾಗಿಸ್ಬೇಕು. ಅದಾದ ನಂತರ ಇನ್ನೊಂದು ಅಂಕಿ ಇಳಿಸ್ಕೋಬೇಕು. ಹಾಗಾಗಿ ನಮಗಿಲ್ಲಿ 0 ಬರುತ್ತೆ. ಇಲ್ಲಿ 5 ನೆಕ್ಸ್ಟ್ ಇಳಿಸ್ಕೊಳ್ತೀವಿ. 35 ಆಯಿತು. 5 7 35. 35ರಾಗ 35 ಹೋದರೆ 0.07 ಉತ್ತರ 0.07. ನೆಕ್ಸ್ಟ್ 3ನೇ ಪ್ರಶ್ನೆ. 2.48 ಡಿವೈಡೆಡ್ ಬೈ 4. ಇದನ್ನು ಅಂಶ ಮತ್ತು ಛೇದದಲ್ಲಿ ಬರ್ಕೊಂಡ್ವಿ. ಭಾಜಕ 4 ಆಗಿರೋದ್ರಿಂದ 4ರ ಮಗ್ಗಿ ಹೇಳಬೇಕು. 4 1 4 ಹೊಡೆದ್ಬಿಡೋಣ. ಆಮೇಲೆ ಇಲ್ಲಿ 2 ಇದೆ. 4 0 0 ಅಂತ ಬರಿತೀವಿ. ಆವಾಗ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂದರೆ ಇಲ್ಲಿ ನೋಡ್ರಿ, ಭಾಗಾಕಾರ 4 0 0, 2ರಾಗ 0 ಹೋದರೆ 2, ಪಾಯಿಂಟಿಗೆ ಪಾಯಿಂಟ್ ಕಟ್ಟಿದ್ವಿ. 4 ಇಳಿಸ್ಕೊಂಡ್ವಿ. 24 ಆಯಿತು. 4 6 24, 24ರಾಗ 24 ಹೋದರೆ 0, 8 ಇಳಿಸ್ಕೊಂಡ್ವಿ. 4 2 8, 8ರಾಗ 8 ಹೋದರೆ 0, 0.62 ಯಾವ ರೀತಿ ಬಂತು ಅನ್ನೋ ಗೊತ್ತಾತಲ್ಲ ಮಕ್ಕಳೇ. ಈಗ ಮೊದಲೇ ಒಂದು ಅಂಕಿ ತಾಣ್ತೀವಿ. 4 0 0 ಅಂತ ಬರಿತೀವಿ. ಯಾಕಂದರೆ ಇದು 4ಕ್ಕಿಂತ ಕಡಿಮೆ ಇದೆ, ಹಾಗಾಗಿ 4 0 0 ಅಂತ ಬರಿತೀವಿ. ಪಾಯಿಂಟಿಗೆ ಪಾಯಿಂಟ್ ಬಂತು, ಪಾಯಿಂಟಿಗೆ ಪಾಯಿಂಟ್ ಕಟ್ಟಿಬಿಡ್ತೀವಿ. 2 ಪಕ್ಕ 4 ಬರ್ತೈತಿ. 24, 4 6 24, ಇನ್ನು 8 ಉಳಿತು. 4 2 8, 0.62. ನೆಕ್ಸ್ಟ್ 4ನೇ ಪ್ರಶ್ನೆ. 65.4 ಡಿವೈಡೆಡ್ ಬೈ 6. ಅಂದರೆ 6 ಭಾಜಕ 6ರ ಮಗ್ಗಿ ಹೇಳಬೇಕು. 6 1 6. ಇಲ್ಲಿ 6 1 6, 6 6 ಹೋಗ್ಬಿಡ್ತು. ನೆಕ್ಸ್ಟ್ 5 ಇದೆ. 5 6ಕ್ಕಿಂತ ಕಮ್ಮಿ ಇದೆ, ಹಾಗಾಗಿ 6 0 0. ಇಲ್ಲಿ ಪಾಯಿಂಟ್ ಬಂತು, ಪಾಯಿಂಟಿಗೆ ಪಾಯಿಂಟ್ ಕಟ್ಟಿದ್ವಿ. 4 ಜೊತೆಗೆ ಬಂತು. 54. 5 ಭಾಗ ಆಗಿಲ್ಲ ಇನ್ನು, ಹಾಗಾಗಿ 54. 6 54. ಇದು ಭಾಗಾಕಾರ ಯಾವ ರೀತಿ ಆಗಿದೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. 6 1 6, 6ರಾಗ 6 ಹೋದರೆ 0, 5 ಇಳಿಸ್ಕೊಂಡ್ವಿ. 5ಕ್ಕಿಂತ ಕಮ್ಮಿ ಬರೋಂಗೆ 6ರ ಮಗ್ಗಿ ಹೇಳಿದರೆ 6 0 0, 5ರಾಗ 0 ಹೋದರೆ 5, ಪಾಯಿಂಟಿಗೆ ಪಾಯಿಂಟ್ ಕಟ್ಟಿದ್ವಿ. 4 ಇಳಿಸ್ಕೊಂಡ್ವಿ. 54 54. ನೆಕ್ಸ್ಟ್ 5ನೇ ಲೆಕ್ಕ. 651.2 ಡಿವೈಡೆಡ್ ಬೈ 4. ಇದನ್ನು ನಾವು ಅಂಶ ಮತ್ತು ಛೇದದಲ್ಲಿ ಬರ್ಕೊಂಡ್ವಿ. ಭಾಜಕ 4ರಿಂದ ಭಾಗಿಸ್ಬೇಕಾಗಿದೆ, ಹಾಗಾಗಿ 4ರ ಮಗ್ಗಿ ಹೇಳೋಣ. 4 1 4. ಇದನ್ನು ಪೂರ್ತಿ ಒಂದು ಸರಿ ಹೊರಟ್ಬಿಡೋಣ. ಇಲ್ಲಿ 6 4ಕ್ಕಿಂತ ಜಾಸ್ತಿ ಇದೆ, ಹಂಗಾಗಿ 4 1 4. 6ರಾಗ 4 ಹೋಗ್ಬಿಡ್ತು. ಇನ್ನು 2 ಉಳಿತು.
ಪಕ್ಕದಾಗೆ 5 ಐತೆ, 25 ಆಯಿತು. 4 ಆರ್ಲೆ 24, 25ರಾಗೆ 24 ಹೋಯ್ತು. ಇನ್ನು 1 ಉಳಿತು, ಪಕ್ಕದಾಗೆ 1 ಐತೆ, 11 ಆಯಿತು. 4 2ಲೆ 8, 11ರಾಗೆ 8 ಹೋಯ್ತು. ಇನ್ನು 3 ಉಳಿತು, ಪಕ್ಕದಾಗೆ ಪಾಯಿಂಟ್ ಇದೆ, ಪಾಯಿಂಟಿಗೆ ಪಾಯಿಂಟ್ ಕಟ್ವಿ. ಇಲ್ಲಿ 3 ಇದೆ, ಇಲ್ಲಿ 2 ಇದೆ, 32 ಆಯಿತು. 4 8ಲೆ 32, 162.8. ಇದನ್ನು ನಾವು ಸಾಂಪ್ರದಾಯಿಕವಾಗಿ ಕೂಡ ಈ ರೀತಿ ಮಾಡಬಹುದು. ನೆಕ್ಸ್ಟ್ 6ನೇ ಪ್ರಶ್ನೆ, 14.49 ಡಿವೈಡೆಡ್ ಬೈ 7. ಅಂದರೆ 7 ಭಾಜಕ 7ರಿಂದ ನಾವು ಈ ಸಂಖ್ಯೆಯನ್ನು ಭಾಗಿಸಬೇಕು. ಹಾಗಾಗಿ 7ರ ಮಗ್ಗಿ ಹೇಳಬೇಕು. 7 1ಲೆ 7. ಇಲ್ಲಿ ಡೈರೆಕ್ಟ್ 14 ಇರೋದ್ರಿಂದ 7 2ಲೆ 14. ನೆಕ್ಸ್ಟ್ ಪಾಯಿಂಟ್ ಇದೆ, ಪಾಯಿಂಟ್ ಕಟ್ಟಿದ್ವಿ. 4 ಇದೆ, 4ನ್ನು ಭಾಗಿಸೋಕ್ಕೆ 4 ಭಾಳ ಕಡಿಮೆ ಇದೆ, ಹಾಗಾಗಿ 7 0ಲೆ 0 ಅಂತ ಬರೆದು 4 ಹಂಗೆ ಉಳಿಸ್ಕೊಂಡು 9ನ್ನು ಇಳಿಸ್ಕೊಂತೀವಿ. 49 ಆಗುತ್ತೆ. 7 7ಲೆ 49, 2.07. ಸಾಂಪ್ರದಾಯಿಕ ಭಾಗಾಕಾರ ವಿಧಾನನೂ ಕೂಡ ಇಲ್ಲಿ ಮಾಡಿ ತೋರಿಸಿದ್ದೀವಿ. ನೆಕ್ಸ್ಟ್ 6ನೇ ಕ್ವಶನ್ನು, 3.96 ಡಿವೈಡೆಡ್ ಬೈ 4. 4ರಿಂದ ನಾವು 3.96 ಭಾಗಿಸ್ಬೇಕು. 4ರ ಮಧ್ಯೆ ಹೇಳಬೇಕು. 4 1ಲೆ 4. ಇಲ್ಲಿ 3 ಇದೆ, ಅಂದರೆ 4ಕ್ಕಿಂತ ಕಮ್ಮಿ ಇದೆ. 4 0ಲೆ 0 ಅಂತ ಬರೆದು 3 ಹಂಗೆ ಉಳಿಸ್ಕೊಳ್ತೀವಿ. ಪಾಯಿಂಟಿಗೆ ಪಾಯಿಂಟ್ ಕಟ್ತೀವಿ. 39 ಸೇರಿಸ್ಕೊಳ್ತೀವಿ. 39ಕ್ಕಿಂತ ಕಮ್ಮಿ ಬರೋಂಗೆ 4ರ ಮಧ್ಯೆ ಹೇಳಿದೆ. 4 9ಲೆ 36, 4 9ಲೆ 36, 39ರಾಗೆ 36 ಹೋಯ್ತು. ಇನ್ನು 3 ಉಳಿತು, ಪಕ್ಕದಾಗ 6 ಆಯಿತು, 36 ಆಯಿತು. ಮತ್ತು 4 9ಲೆ 36. ಇದು ಯಾವ ರೀತಿ ಸಾಂಪ್ರದಾಯಿಕ ವಿಧಾನವಾಗಿ ಭಾಗಿಸ್ತೀವಿ ಅನ್ನೋದನ್ನು ಕೂಡ ತೋರಿಸಿದ್ವಿ. ನಿಮಗೆ ಈ ರೀತಿ ಭಾಗಿಸೋಕ್ಕೆ ಬರಲಿಲ್ಲ ಅಂದರೆ ಈ ರೀತಿ ಭಾಗಿಸ್ರಿ. 3.96 ಬರ್ಕೊಂಡ್ವಿ. 4 0ಲೆ 0, 3ರಾಗ 0 ಹೋದರೆ 3, ಪಾಯಿಂಟಿಗೆ ಪಾಯಿಂಟ್ ಕಟ್ಟಿದ್ವಿ. 9 ಇಳಿಸ್ಕೊಂಡ್ವಿ, 39 ಆಯಿತು. 4 9ಲೆ 36 ಬರೆದ್ವಿ. 9ರಾಗ 6 ಹೋದರೆ 3, 3ರಾಗ 3 ಹೋದರೆ 0, 6 ಇಳಿಸ್ಕೊಂಡ್ವಿ, 36 ಆಯಿತು. 4 9ಲೆ 36, 36ರಾಗ 36 ಹೋದರೆ 0. ನೆಕ್ಸ್ಟ್ 8ನೇ ಕ್ವಶನ್ನು, 0.80 ಡಿವೈಡೆಡ್ ಬೈ 5. 5ರಿಂದ ಭಾಗಿಸ್ಬೇಕು. ಹಂಗಾಗಿ 5ರ ಮಗ್ಗಿ ಹೇಳಬೇಕು. 5 1ಲೆ 5. ಇದನ್ನು ಒಂದು ಸಾರಿ ಹೊಡೆದ್ಬಿಡೋಣ. ಮೊದಲು 0 ಇದೆ, 5 0ಲೆ 0. ಆಮೇಲೆ ಪಾಯಿಂಟ್ ಇದೆ, ಪಾಯಿಂಟಿಗೆ ಪಾಯಿಂಟು. ಆಮೇಲೆ 8 ಇದೆ, 5 1ಲೆ 5 ಅಂತ ಹೇಳೋಣ. 5 ಹೋಗ್ಬಿಡ್ತಿದ್ರಾಗೆ. ಇನ್ನು 3 ಉಳಿತು, ಪಕ್ಕದಾಗ 0 ಐತೆ, 30 ಆಯಿತು. 5 6ಲೆ 30. ಅಲ್ಲಿಗೆ ಕ್ಲೋಸ್ ಆಯಿತು ಲೆಕ್ಕ. 0.16. 5 0ಲೆ 0, 8 ಇಳಿಸ್ಕೊಳ್ಳೋಣ. 5 1ಲೆ 5, 8ರಾಗ 5 ಹೋದರೆ 3, 0 ಇಳಿಸ್ಕೊಂಡ್ವಿ, 30 ಆಯಿತು. 5 6ಲೆ 30, 0.16. ನೆಕ್ಸ್ಟ್ 2ನೇ ಮೇನ್ ಲೆಕ್ಕವನ್ನು ಮುಂದಿನ ವೀಡಿಯೋದಲ್ಲಿ ಮಾಡೋಣ ಮಕ್ಕಳೇ. ಗುಡ್ ಲಕ್ ಮಕ್ಕಳೇ.